ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರ ಬಗ್ಗೆ ಮಾತಾಡೋದಾದ್ರೆ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರಿಗೆ ಇಂಜುರಿ ಆಗಿದೆಯಂತೆ. ರೀಸೆಂಟ್ ಆಗಿ ನಮಗೆ ಟ್ರಿಪಲ್ ಎ ಒಂದು ಇವೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರ ಮೇನ್ ಇವೆಂಟ್ ಅಲ್ಲಿ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ಅವರು ಅನೌನ್ಸ್ ಮಾಡಿರ್ತಾರೆ. ಡ್ರ್ಯಾಗನ್ ಲೀ ಅಂಡ್ ರೇ ಮಿಸ್ಟೀರಿಯೋ ವರ್ಸಸ್ ಡಾಮಿನಿಕ್ ಮಿಸ್ಟೀರಿಯೋ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ನಡುವೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಒಂದು ಸ್ಪಾಟ್ ಅಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರು ಡಿಡಿಟಿ ಹಾಕೋದಕ್ಕೆ ಹೋದಾಗ ಡಾಮಿನಿಕ್ ಮಿಸ್ಟೀರಿಯೋ ಅವರು ರಾಂಗ್ ಆಗಿ ಲ್ಯಾಂಡ್ ಆಗ್ತಾರೆ. ಅಂಡ್ ಅದರಿಂದ ಪ್ರಾಬಬ್ಲಿ ಅವರ ಶೋಲ್ಡರ್ ಡಿಸ್ಲೋಕೇಟ್ ಆಗಿದೆ. ಅಂಡ್ ಈಗ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರಿಗೆ ಒಂದು ಮೈನರ್ ಇಂಜುರಿ ಆಗಿದೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಇದರಿಂದ ಡಾಮಿನಿಕ್ ಮಿಸ್ಟೀರಿಯೋ ಅವರು ಯಾವುದೇ ರೀತಿಯ ಅಪ್ಕಮಿಂಗ್ ಶೋಸ್ ಗಳನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಬಟ್ ಇಂಜುರಿ ಅಂತೂ ಮೈನರ್ ಆಗಿ ಆಗಿದೆ. ಅಂಡ್ ಇಷ್ಟೊತ್ತಿಗಾಲೇ ರಿಕವರಿ ಕೂಡ ಆಗಿರ್ತಾರೆ ಅಂತಾನೆ ಹೇಳ್ಬಹುದು. ನನಗಂತೂ ಅರ್ಥ ಆಗ್ತಾ ಇಲ್ಲ, ಡಬ್ಲ್ಯೂ ಸ್ಟೋರಿ ಲೈನ್ ಅಲ್ಲಿ ಯಾರು ಇಂಜುರಿನ ಫೇಕ್ ಮಾಡ್ತಾ ಇದಾರೋ ಅವರೆಲ್ಲರಿಗೂ ಕೂಡ ಈಗ ರಿಯಲ್ ಆಗಿ ಇಂಜುರಿ ಆಗ್ತಾ ಇದೆ. ಸೆತ್ ರಾಲಿನ್ಸ್ ಅವ್ರಿಗೂ ಕೂಡ ಅದೇ ರೀತಿ ಆಯ್ತು. ಅಂಡ್ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವ್ರಿಗೂ ಕೂಡ ಅದೇ ರೀತಿ ಆಗಿದೆ. ಬಟ್ ಜಾಸ್ತಿ ಸೀರಿಯಸ್ ಆಗಿ ಏನು ಅವ್ರಿಗೆ ಇಂಜುರಿ ಆಗಿಲ್ಲ. ಅಂಡ್ ಆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಹಾಗೆ ಡ್ರ್ಯಾಗನ್ ಲೀ ಅವರು ವಿನ್ ಆಗ್ತಾರೆ ಅಂತಾನೆ ಹೇಳ್ಬಹುದು, ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಹಾಗೆ ಡ್ರ್ಯಾಗನ್ ಲೀ ಅವರು ಚೀಟಿಂಗ್ ಮಾಡೋದಕ್ಕೆ ಹೋದಾಗ ಅಂಡ್ ಅವರನ್ನ ತಡೆಯೋದಕ್ಕೆ ಪೆಂಟಾ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಪ್ರಾಬಬ್ಲಿ ಪೆಂಟಾ ಅವರು ಕೂಡ ರಿಕವರಿ ಆಗಿದ್ದಾರೆ ಅಂತ ಅನ್ಕೋತೀನಿ. ಅಂಡ್ ಪೆಂಟಾ ಅವರ ಕಡೆಯಿಂದ ಒಂದು ಆಕ್ಷನ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅವರು ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಕೈಯಿಂದ ಸ್ಟೀಲ್ ಪ್ಲೇಟ್ ನ ತಗೊಂಡು ತನ್ನ ಮಾಸ್ಕ್ ಒಳಗಡೆ ಹಾಕೊಂಡು ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರಿಗೆ ಹೆಡ್ ಬಟ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಹಿಂಗೆ ಲಾಸ್ಟ್ ಅಲ್ಲಿ ರೇ ಮಿಸ್ಟೀರಿಯೋ ಅವರು 619 ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ಟೀಮಿಗೆ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಸೊ ಗೆದ್ದಾದ್ಮೇಲೆ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಡಾಮಿನಿಕ್ ಮಿಸ್ಟೀರಿಯೋ ಅವರನ್ನ ಎತ್ತೋದಕ್ಕೂ ಕೂಡ ಬರ್ತಾರೆ. ಬಟ್ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಎಲ್ ಗ್ರಾಂಡೆ ಅಮೆರಿಕಾನೋ ಅವ್ರನ್ನೇ ಪುಷ್ ಮಾಡಿ ತನ್ನ ಟ್ರಿಪಲ್ ಎ ಮೆಗಾ ಚಾಂಪಿಯನ್ಶಿಪ್ ಹಾಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ನಮ್ಮ ಪೆಂಟಾ, ಡ್ರ್ಯಾಗನ್ ಲೀ ಹಾಗೆ ರೇ ಮಿಸ್ಟೀರಿಯೋ ಅವರು ಎಲ್ ಗ್ರಾಂಡೆ ಅಮೆರಿಕಾನೋ ಅವ್ರನ್ನ ನೋಡ್ತಾ ಇರ್ತಾರೆ. ಅಂಡ್ ರೇ ಮಿಸ್ಟೀರಿಯೋ ಅವರು ಎಲ್ ಗ್ರಾಂಡೆ ಅಮೆರಿಕಾನೋ ಅವರಿಗೆ ಹ್ಯಾಂಡ್ ಶೇಕ್ ನು ಕೂಡ ಆಫರ್ ಮಾಡ್ತಾರೆ. ಅಂಡ್ ಆಗ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ರೇ ಮಿಸ್ಟೀರಿಯೋ ಅವರಿಗೆ ಹ್ಯಾಂಡ್ ಶೇಕ್ ನು ಕೂಡ ಕೊಡ್ತಾರೆ. ಸೊ ಪ್ರಾಬಬ್ಲಿ ಅಮೆರಿಕಾನೋ ಅವರ ಫೇಸ್ ಟರ್ನ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಅನ್ಕೋತೀನಿ. ಡಬ್ಲ್ಯೂ ಅವರು ಇದನ್ನ ಟೀಸ್ ಕೂಡ ಮಾಡ್ತಾ ಇದ್ದಾರೆ. ನಾನ್ ಕಾಯ್ತಾ ಇರೋದೇನಪ್ಪಾ ಅಂದ್ರೆ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ರಿಟರ್ನ್ ಆದಾಗ ಈ ಒಂದು ಸ್ಟೋರಿ ಯಾವ ರೀತಿ ಹೋಗುತ್ತೆ ಅಂತ. ಯಾಕಂದ್ರೆ ಅಲ್ಲಿ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಕೂಡ ಈಗಾಗಲೇ ತನ್ನ ರಿಟರ್ನ್ ಗೆ ರೆಡಿ ಆಗ್ತಾ ಇದ್ದಾರೆ. ಅಂಡ್ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ರೇ ಮಿಸ್ಟೀರಿಯೋ ಅವರಿಗೆ ಥ್ಯಾಂಕ್ಸ್ ನ ಕೊಟ್ರಲ್ಲ, ಆ ಒಂದು ವಿಚಾರ ಡಾಮಿನಿಕ್ ಮಿಸ್ಟೀರಿಯೋ ಅವರಿಗೆ ಇಷ್ಟ ಆಗಿಲ್ಲ. ಯಾಕಂದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ಆ ಒಂದು ವಿಚಾರನ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ನೋಡ್ತಾ ಇರ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಲಾಂಗೆಸ್ಟ್ ಟ್ರೈನಿಂಗ್ ಚಾಂಪಿಯನ್ಸ್ ಗಳ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಲಾಂಗೆಸ್ಟ್ ಟ್ರೈನಿಂಗ್ ಚಾಂಪಿಯನ್ ಆಗಿ ಮೊದಲು ನಮ್ಮ ಬ್ರೂನೋ ಸಾಮರ್ಟಿನೋ ಅವರು ನೋಡೋದಕ್ಕೆ ಸಿಗ್ತಾ ಇದ್ರು. ಇವರು 2803 ದಿನ ಚಾಂಪಿಯನ್ ಆಗಿದ್ರು. ಅಂಡ್ ಎರಡನೇ ಸ್ಥಾನದಲ್ಲಿ ಐ ಥಿಂಕ್ ಹಲ್ಕ್ ಹೋಗನ್ ಅವರು ಇದ್ದಾರೆ. ಅವರು 1500ಕ್ಕೂ ಜಾಸ್ತಿ ದಿನ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಮೂರನೇ ಸ್ಥಾನದಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಇದ್ದಾರೆ. 1316 ದಿನ ನಮ್ಮ ರೋಮನ್ ರೈನ್ಸ್ ಅವರು ಚಾಂಪಿಯನ್ ಆಗಿದ್ರು. ಅಂಡ್ ಈಗ ಇವ್ರನ್ನೆಲ್ಲರನ್ನು ಕೂಡ ದಾಟಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಲಾಂಗೆಸ್ಟ್ ಟ್ರೈನಿಂಗ್ ಚಾಂಪಿಯನ್ ಆಗಿದ್ದಾರೆ. ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ, ಸ್ಟಾರ್ಟಿಂಗು ನಮಗೆ ಗ್ರೇಟೆಸ್ಟ್ ರಾಯಲ್ ರಂಬಲ್ ಮ್ಯಾಚ್ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಕ್ತಲ್ಲ, ಆ ಒಂದು ಮ್ಯಾಚ್ ನ ಗೆದ್ದಿದ್ದಕ್ಕೆ ಸೌದಿ ಅರೇಬಿಯಾದವರು ನಮ್ಮ ಬ್ರಾನ್ ಸ್ಟ್ರೋಮನ್ ಅವರಿಗೆ ಡಬ್ಲ್ಯೂ ಗ್ರೇಟೆಸ್ಟ್ ರಾಯಲ್ ರಂಬಲ್ ಚಾಂಪಿಯನ್ ಅಂತ ಘೋಷಣೆ ಮಾಡಿದ್ರಲ್ಲ. ಅಂಡ್ ಅದಾದ್ಮೇಲೆ ಆ ಒಂದು ಚಾಂಪಿಯನ್ಶಿಪ್ ನಮಗೆ ಮತ್ತೊಮ್ಮೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗ್ಲೇ ಇಲ್ವಲ್ಲ. ಅಂಡ್ ಈಗ ಆ ಒಂದು ಚಾಂಪಿಯನ್ಶಿಪ್ ನ ಗೆದ್ದು ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು 2804 ದಿನ ಆಗಿದೆ. ಸೊ ಇದ್ರ ಮುಖಾಂತರ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಈಗ ಬ್ರೂನೋ ಸಾಮರ್ಟಿನೋ ಅವ್ರನ್ನು ಕೂಡ ಹಿಂದೆ ಹಾಕಿದ್ದಾರೆ, ಲಾಂಗೆಸ್ಟ್ ಟ್ರೈನಿಂಗ್ ಚಾಂಪಿಯನ್ ಆಗಿದ್ದಾರೆ. ಇದು ಕೂಡ ಒಂದು ರೆಕಾರ್ಡ್. ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಈಗ ಈ ಒಂದು ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನಮಗೆ ಡಾಮಿನಿಕ್ ಮಿಸ್ಟೀರಿಯೋ ಹಾಗೆ ಜಾನ್ ಸಿನಾ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಇಡೀ ಜಡ್ಜ್ಮೆಂಟ್ ಡೇ ಮೆಂಬರ್ಸ್ ಗಳು ಕೂಡ ಡಾಮಿನಿಕ್ ಮಿಸ್ಟೀರಿಯೋ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ಇವನ್ ನಮ್ಮ ರಾಕ್ಸಿನಿ ಪ್ರೀಸ್ ಹಾಗೆ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರ ಇನ್ವಾಲ್ವ್ಮೆಂಟ್ ಕೂಡ ನಮಗೆ ಆ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ಜಾನ್ ಸಿನಾ ಅವರೇ ಒಪ್ಕೊಂಡಿದ್ರಂತೆ. ಇವನ್ ಆ ಒಂದು ಐಡಿಯಾನ ಪಿಚ್ ಮಾಡಿದ್ದು ಕೂಡ ಜಾನ್ ಸಿನಾ ಅವರೇ ಅಂತೆ. ಇಡೀ ಜಡ್ಜ್ಮೆಂಟ್ ಡೇ ಮೆಂಬರ್ಸ್ ಗಳೆಲ್ಲರೂ ಕೂಡ ನನ್ನ ಆ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬೇಕು ಅಂತ ಜಾನ್ ಸಿನಾ ಅವರೇ ಖುದ್ದಾಗಿ ಡಬ್ಲ್ಯೂ ಗೆ ಹೇಳಿದ್ರಂತೆ. ಅಂಡ್ ಅದರಿಂದ ಆ ರೀತಿಯ ಆಂಗಲ್ ನಮಗೆ ನೋಡೋದಕ್ಕೆ ಸಿಕ್ತು. ಅಷ್ಟೇ ಅಲ್ಲ, ಆ ಮ್ಯಾಚ್ ಎಲ್ಲ ಮುಗಿದ ಮೇಲೆ ಬ್ಯಾಕ್ ಸ್ಟೇಜ್ ಗೆ ನಮ್ಮ ಜಾನ್ ಸಿನಾ ಅವರು ಬಂದು ಎಲ್ಲರನ್ನು ಕೂಡ ಕರೆದು ಮಾತಾಡ್ಸಿದ್ರಂತೆ. ನಿಜವಾಗ್ಲೂ ಈಗ ನಾವು ಮಾಡಿದ್ದು ನಿಮಗೆ ಇಷ್ಟ ಆಯ್ತಾ? ಇದಕ್ಕಿಂತ ಬೆಟರ್ ಆಗಿ ಏನಾದ್ರೂ ಮಾಡಬೇಕಾಗಿತ್ತು ಅಂತ ನಿಮ್ಮ ತಲೆಯಲ್ಲಿ ಏನಾದ್ರೂ ಸಜೆಷನ್ಸ್ ಗಳು ಇದ್ರೆ ಖಂಡಿತವಾಗ್ಲೂ ಈಗಲೇ ಹೇಳಿ ಅಂತ ನಮ್ಮ ಜಾನ್ ಸಿನಾ ಅವರು ಎಲ್ಲರನ್ನು ಕೂಡ ಕೇಳ್ತಾ ಇದ್ರಂತೆ. ಅಂಡ್ ಈ ಒಂದು ಸ್ಟೋರಿನ ನಮ್ಮ ಲಿವ್ ಮಾರ್ಗನ್ ಅವರು ರೀಸೆಂಟ್ ಆಗಿ ಶೇರ್ ಮಾಡ್ಕೊಂಡಿದ್ದಾರೆ. ಲಿಟರಲಿ ಎಂಥ ವ್ಯಕ್ತಿ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ತಾನು ರಿಟೈರ್ಡ್ ಆಗಬೇಕಾದ್ರೆ ಹಂಗ್ ರಿಟೈರ್ಡ್ ಆಗಬೇಕು, ಹಿಂಗ್ ರಿಟೈರ್ಡ್ ಆಗಬೇಕು ಅಂತ ಹೇಳ್ಕೊಂಡು ತಿರುಗಾಡುವಂತ ಈ ಒಂದು ಸಮಾಜದಲ್ಲಿ ಎಲ್ಲರಿಗೂ ಕೂಡ ಹೆಲ್ಪ್ ಮಾಡೋಣ ಅಂತ ನಮ್ಮ ಜಾನ್ ಸಿನಾ ಅವರು ಬಂದಿದ್ರು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ತನ್ನ ಸೂಪರ್ ಸ್ಟಾರ್ಸ್ ಬ್ಯಾನರ್ಸ್ ನ ಅಪ್ಡೇಟ್ ಮಾಡಿದ್ದಾರೆ.
ಎಸ್ ಯಾರ್ಯಾರು ಇದ್ದಾರೆ, ಯಾರ್ಯಾರನ್ನ ಡಬ್ಲ್ಯೂ ಅವರು 2026ರಲ್ಲಿ ಪುಷ್ ಕೊಡಬೇಕು ಅಂತ ನೋಡ್ತಾ ಇದ್ದಾರೆ ಅಂತ ಸ್ವಲ್ಪ ಇಲ್ಲಿ ನೋಡ್ಕೊಂಡು ಬರೋದಾದ್ರೆ, ಒಂದ್ ಕಡೆ ಸೈಡು ನಮಗೆ ಡೊಮಿನಿಕ್ ಮಿಸ್ಟೀರಿಯೋ, ಕೋಡಿ ರೋಡ್ಸ್, ಚಾರ್ಲ್ಸ್ ಫೇರ್, ರಿಯಾ ರಿಪ್ಲಿ, ರೋಮನ್ ರೈನ್ಸ್, ಸಿಎಂ ಪಂಕ್, ಸ್ಟೆಫನಿ ವೆಕರ್, ಬ್ರಾನ್ಸನ್ ರೀಡ್, ಡ್ರೂ ಮ್ಯಾಕೆಂಟೈರ್, ಒಬಾ ಫೇಮಿ, ಇಲ್ಜಾ ಡ್ರಾಗನೋವ್ ಇವರೆಲ್ಲರೂ ಕೂಡ ನೋಡೋದಕ್ಕೆ ಸಿಕ್ಕರೆ, ಇನ್ನೊಂದ್ ಕಡೆ ಗಂತರ್, ಇಯಸ್ಕಾಯ್, ಎಲ್ ಗ್ರಾಂಡೆ ಅಮೆರಿಕಾನೋ, ಜೇಡ್ ಕಾರ್ಗಿಲ್, ಏಜ್ ಸ್ಟೈಲ್, ಅಲೆಕ್ಸಾ ಬ್ಲೇಸ್, ಬ್ರಾನ್ ಬ್ರೇಕರ್, ಜೇ ವೂಸೋ, ಸ್ಟಿಫನಿ ಸ್ಟಾರ್ಟನ್ ಹಾಗೆ ಬೆಕ್ಕಿ ಲಿಂಚ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಹೊಸ ಸೂಪರ್ ಸ್ಟಾರ್ಸ್ ಬ್ಯಾನರ್ ನ ಡಬ್ಲ್ಯೂ ಅವರು ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಡಬ್ಲ್ಯೂ ಕರೆಂಟ್ ಚಾಂಪಿಯನ್ಸ್ ಗಳ ಬಗ್ಗೆ, ಯಾರ್ಯಾರು ಸದ್ಯಕ್ಕೆ ಡಬ್ಲ್ಯೂ ಮೇನ್ ರಾಸ್ಟರ್ ಅಲ್ಲಿ ಚಾಂಪಿಯನ್ಸ್ ಆಗಿದ್ದಾರೆ ಅಂತ ಸ್ವಲ್ಪ ನೋಡ್ಕೊಂಡು ಬರೋದಾದ್ರೆ, ಮೊದಲನೇದಾಗಿ ನಮ್ಮ ಕೋಡಿ ರೋಡ್ಸ್ ಅವರು ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಈ ಕಡೆ ನಮ್ಮ ಸಿಎಂ ಪಂಕ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿದ್ದಾರೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾರೆ. ನಮ್ಮ ಇಲ್ಜಾ ಡ್ರಾಗನೋವ್ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ಬಟ್ ಇಲ್ಜಾ ಡ್ರಾಗನೋವ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ಕಾರ್ಮೆಲೋ ಹೇಸ್ ಅವರ ವಿರುದ್ಧ ಸೋತಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ನಮ್ಮ ಜೇಡ್ ಕಾರ್ಗಿಲ್ ಅವರು ವಿಮೆನ್ಸ್ ಡಬ್ಲ್ಯೂ ಚಾಂಪಿಯನ್ ಆಗಿದ್ದಾರೆ. ಸ್ಟೆಫನಿ ವೆಕರ್ ಅವರು ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ನಮ್ಮ ಮ್ಯಾಗ್ಝಿನ್ ಡೂಪ್ರಿ ಅವರು ವಿಮೆನ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆದ್ರೆ, ಚೆಲ್ಸಿ ಗ್ರೀನ್ ಅವರು ವಿಮೆನ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ಸೊ ಇಷ್ಟು ಜನ ಈಗ ಸದ್ಯಕ್ಕೆ ಚಾಂಪಿಯನ್ ಆಗಿದ್ದಾರೆ. ಸಿಂಗಲ್ ಚಾಂಪಿಯನ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಟ್ಯಾಗ್ ಟೀಮ್ ಡಿವಿಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ಟ್ಯಾಗ್ ಟೀಮ್ ಬಗ್ಗೆ ಮಾತಾಡೋದಾದ್ರೆ ಆ ಕಡೆ ವೈಟ್ 6 ಅವರು ಚಾಂಪಿಯನ್ ಆಗಿದ್ದಾರೆ. ಅಂಡ್ ಈ ಕಡೆ ಸೈಡ್ ನಮ್ಮ ಏಜ್ ಸ್ಟೈಲ್ ಆಗಿ ಡ್ರ್ಯಾಗನ್ ಲೀ ಅವರು ಚಾಂಪಿಯನ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಡಬ್ಲ್ಯೂ ಅವರು 2025ರ ಟಾಪ್ 25 ಗ್ರೇಟೆಸ್ಟ್ ಮೂಮೆಂಟ್ಸ್ ಗಳನ್ನ ರ್ಯಾಂಕ್ ಮಾಡಿದ್ದಾರೆ. ಅಂಡ್ ಈ ಒಂದು ವಿಡಿಯೋದಲ್ಲಿ ನಾನು ಟಾಪ್ 5 ಅಲ್ಲಿ ಅವರು ಯಾವ ಗ್ರೇಟೆಸ್ಟ್ ಮೂಮೆಂಟ್ ನ ಇಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಎಸ್ ನಂಬರ್ 1 ನಲ್ಲಿ ನಮ್ಮ ಜಾನ್ ಸಿನಾ ಅವರ ಹೀಲ್ ಟರ್ನ್ ಇದೆಯಲ್ಲ ಎಲಿಮಿನೇಷನ್ ಚೇಂಬರ್ ಅಲ್ಲಿ, ಆ ಒಂದು ಮೂಮೆಂಟ್ ಇದೆ. ನಂಬರ್ 2 ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್ ಮೂಮೆಂಟ್ ಇದೆ. ನಂಬರ್ 3 ಅಲ್ಲಿ ನಮ್ಮ ಜಾನ್ ಸಿನಾ ಅವರು 17 ಟೈಮ್ ಚಾಂಪಿಯನ್ ಆಗ್ತಾರಲ್ಲ ರಸಲ್ ಮೇನಿಯಾದಲ್ಲಿ, ಆ ಒಂದು ಮೂಮೆಂಟ್ ಇದೆ. ನಂಬರ್ 4 ಅಲ್ಲಿ ನಮ್ಮ ಜೇ ವೂಸೋ ಅವರು ರಸಲ್ ಮೇನಿಯಾದಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ತಾರಲ್ಲ, ಆ ಒಂದು ಮೂಮೆಂಟ್ ಇದೆ. ಅಂಡ್ ನಂಬರ್ 5 ಅಲ್ಲಿ ಎಜೆ ಲೀ ಅವರ ರಿಟರ್ನ್ ಇದೆ. ಸೊ ಈ 5 ಮೂಮೆಂಟ್ ಗಳನ್ನ ಡಬ್ಲ್ಯೂ ಅವರು ಟಾಪ್ 5 ಅಲ್ಲಿ ಇಟ್ಟಿದ್ದಾರೆ. ನನ್ನ ಪ್ರಕಾರ ಟಾಪ್ 5 ಅಲ್ಲಿ ಯಾವ ಮೂಮೆಂಟ್ ಇರಬೇಕಾಗಿತ್ತು ಗೊತ್ತಾ? ನಂಬರ್ 1 ಅಲ್ಲಿ ನಾನು ಕೂಡ ಜಾನ್ ಸಿನಾ ಅವರ ಹೀಲ್ ಟರ್ನ್ ಇಡ್ತೀನಿ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಜಾನ್ ಸಿನಾ ಅವರು ಹೀಲ್ ಆಗಿ ಟರ್ನ್ ಆಗ್ತಾರೆ ಅಂತ. ನಂಬರ್ 2 ಅಲ್ಲಿ ನಾನು ಬ್ರಾಕ್ ಲೆಸ್ನರ್ ಅವರ ಸಮ್ಮರ್ ಸ್ಲಾಮ್ ರಿಟರ್ನ್ ನ ಇಡ್ತಾ ಇದ್ದೀನಿ. ಎಸ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗ್ತಾರೆ ಅಂತ. ಬಟ್ ಈ ಒಂದು ಟಾಪ್ 25 ಲಿಸ್ಟ್ ಅಲ್ಲಿ ಡಬ್ಲ್ಯೂ ಅವರು 17ನೇ ಸ್ಥಾನದಲ್ಲಿ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನ ಇಟ್ಟಿದ್ದಾರೆ. ಲಿಟರಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಟಾಪ್ 5 ಅಲ್ಲಿ ಕನ್ಸಿಡರ್ ಕೂಡ ಮಾಡಿಲ್ಲ, ಟಾಪ್ 10 ಅಲ್ಲೂ ಕೂಡ ಕನ್ಸಿಡರ್ ಮಾಡಿಲ್ಲ ಗುರು. ನನಗಂತೂ ತಲೆನೇ ಕೆಟ್ಟೋಯ್ತು. ನನ್ನ ಪ್ರಕಾರ ಟಾಪ್ 2 ನ ಈಸಿಯಾಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಡಿಸರ್ವ್ ಮಾಡ್ತಾರೆ. ಯಾಕಂದ್ರೆ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗ್ತಾರೆ ಅಂತ. ಇನ್ನ ನಂಬರ್ 3 ಅಲ್ಲಿ ಸೆತ್ ರಾಲಿನ್ಸ್ ಅವರ ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್ ನ ಇಡ್ತೀನಿ. ನಂಬರ್ 4 ಅಲ್ಲಿ ನಮ್ಮ ಜಾನ್ ಸಿನಾ ಅವರ 17 ಟೈಮ್ ಚಾಂಪಿಯನ್ಶಿಪ್ ವಿಕ್ಟರಿನ ಇಡ್ತೀನಿ. ಅಂಡ್ ನಂಬರ್ 5 ಅಲ್ಲಿ ಎಜೆ ಲೀ ಅವರ ರಿಟರ್ನ್ ನ ಇಡ್ತೀನಿ. ಜೇ ವೂಸೋ ಅವ್ರನ್ನ ನಾನು ನಂಬರ್ 17ನೇ ಸ್ಥಾನಕ್ಕೆ ಸ್ವೈಪ್ ಮಾಡ್ತೀನಿ. ನಮ್ಮ ಬ್ರಾಕ್ ಲೆಸ್ನರ್ ಅವರಿಂದ ಜೇ ವೂಸೋನ ಟಾಪ್ 5 ಗೆ ತಂದಿದ್ದೀರಾ, ಬ್ರಾಕ್ ಲೆಸ್ನರ್ ಅವ್ರನ್ನ ತಂದಿಲ್ಲ. ಏನೇ ಆಗ್ಲಿ, ನಿಮ್ಮ ಪ್ರಕಾರ ಟಾಪ್ 5 ಅಲ್ಲಿ ಯಾವ ಮೂಮೆಂಟ್ ಇದೆ 2025ರಲ್ಲಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ನಾಳೆ ಮಂಡೇ ನೈಟ್ ರೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರೋ ಆಗಲಿದೆ. ಅಂಡ್ ನಾಳೆ ಮಂಡೇ ನೈಟ್ ರೋ ನಮಗೆ ಲೈವ್ ಎಪಿಸೋಡ್ ಆಗಿ ನೋಡೋದಕ್ಕೆ ಸಿಗೋದಿಲ್ಲ, ಬದಲಿಗೆ ಪ್ರೀ ಟೇಪ್ ಎಪಿಸೋಡ್ ಅಂತಾನೆ ಹೇಳ್ಬೇಕು. ನಾನು ನಾಳೆ ಮಂಡೇ ನೈಟ್ ರೋ ಅಲ್ಲಿ ಏನೇನಾಗುತ್ತೆ ಅಂತ ಈಗಾಗಲೇ ಕಂಪ್ಲೀಟ್ ಸ್ಪಾಯ್ಲರ್ ನ ತಿಳಿಸಿದ್ದೀನಿ. ಈ ಒಂದು ವಿಡಿಯೋನ ನನ್ನ ಚಾನಲ್ ಅಲ್ಲಿ ಹೋಗಿ ಚೆಕ್ ಮಾಡೋದ್ರ ಮುಖಾಂತರ ನೀವು ಕೂಡ ನಾಳೆ ಮಂಡೇ ನೈಟ್ ರೋನ ಕಂಪ್ಲೀಟ್ ಸ್ಪಾಯ್ಲರ್ ನ ತಿಳ್ಕೋಬಹುದು. ಆದ್ರೂ ಕೂಡ ಏನೇನಾಗುತ್ತೆ ಅಂತ ಸ್ವಲ್ಪ ಪ್ರಿವ್ಯೂನ ಕೊಡೋದಾದ್ರೆ, ನಾಳೆ ಮಂಡೇ ನೈಟ್ ರೋ ಅಲ್ಲಿ ನಮಗೆ ಗಂತರ್ ಅವರ ಪ್ರೋಮೋ ನೋಡೋದಕ್ಕೆ ಸಿಗುತ್ತೆ. ಆಸ್ಕಾ ಹಾಗೆ ರಿಯಾ ರಿಪ್ಲಿ ಅವರ ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಜಿಯೋವ್ಯಾನ್ ಇವೆನ್ಸ್ ಹಾಗೆ ರೈನೋ ಅಮೆರಿಕಾನೋ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಿಕ್ಕಿ ಬೆಲ್ಲಾ ಅವರ ಪ್ರೋಮೋ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಬೇಲಿ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಶೋನಾ ಮೇನ್ ಇವೆಂಟ್ ಅಲ್ಲಿ ಸಿಎಂ ಪಂಕ್ ಅಂಡ್ ರೇಮ್ ಸ್ಟಿರಿಯೋ ವರ್ಸಸ್ ಆಸ್ಟಿನ್ ಥಿಯರಿ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇಷ್ಟು ವಿಚಾರಗಳು ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಕೂಡ ನೋಡ್ತೀನಿ, ನೀವು ಕೂಡ ನೋಡಿ. ನೋಡ್ಲಿಲ್ಲ ಅಂದ್ರೂ ಕೂಡ ತಲೆ ಕೆಡಿಸ್ಕೋಬೇಡಿ, ನಾನು ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ರಿವ್ಯೂನ ಅಪ್ಲೋಡ್ ಮಾಡ್ತೀನಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ಎಸ್ ಫೈನಲಿ ಗೈಸ್, ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ಗೆ ಸ್ಟೇಜ್ ಸೆಟ್ ಆಗಿದೆ ಅಂತಾನೆ ಹೇಳ್ಬೇಕು. ಎಸ್ ನಿಮಗೆ ಗೊತ್ತಿರಬಹುದು, ಜನವರಿ 9ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಗೆ ಡಬ್ಲ್ಯೂ ಅವರು ಅಫಿಷಿಯಲ್
ಅಫಿಷಿಯಲ್ ಆಗಿ ಇನ್ನೇನು ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ 3 ಸ್ಟೇಜಸ್ ಆಫ್ ಹೆಲ್ ಅನ್ನೋ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಅಂಡ್ ಇವರ ನಡುವೆ ನಮಗೆ 3 ಡಿಫರೆಂಟ್ ಮ್ಯಾಚಸ್ ಗಳು ಒಂದೇ ಟೈಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ 3 ಮ್ಯಾಚ್ ಅಲ್ಲೂ ಕೂಡ ಮೊದಲ 2 ಮ್ಯಾಚ್ ನ ಯಾರು ಗೆಲ್ತಾರೋ ಅಥವಾ 3 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಚಾಂಪಿಯನ್ ಆಗ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಗೈಸ್, ಈಗ ಪ್ರಾಬಬ್ಲಿ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಒಂದು 3 ಸ್ಟೇಜಸ್ ಆಫ್ ಹೆಲ್ ಮ್ಯಾಚ್ ಅಲ್ಲಿ ಒಂದಾದ್ರೂ ಕೂಡ ನಮಗೆ ನೋ ಡಿಸ್ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಬಂದು ಇಲ್ಲಿ ಆ ಒಂದು ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗಬಹುದು. ಒಂದು ಅವರು ಡೈರೆಕ್ಟ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಹೆಲ್ಪ್ ಮಾಡಬಹುದು, ಕೋಡಿ ರೋಡ್ಸ್ ಅವರ ಮೇಲೆ ಹೀಲ್ ಟರ್ನ್ ಆಗಬಹುದು. ಅಥವಾ ರೆಸಲ್ ಪೊಲೂಸಾದಲ್ಲಿ ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ಡಿಸ್ಕಸ್ ಮಾಡಿದ್ರಲ್ಲ, ಸಾರಿ ನಮ್ಮ ಕೋಡಿ ರೋಡ್ಸ್, ಡ್ರೂ ಮ್ಯಾಕೆಂಟೈರ್ ಹಾಗೆ ರ್ಯಾಂಡಿ ಆರ್ಟನ್ ಅವರು ಒರಿಜಿನಲ್ ಆಗಿ ಡಿಸ್ಕಸ್ ಮಾಡಿದ್ರಲ್ಲ, ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅವರು ಕೋಡಿ ರೋಡ್ಸ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ಬಟ್ ಮಿಸ್ ಆಗಿ ಆ ಒಂದು ಹೆಲ್ಪ್ ಕೋಡಿ ರೋಡ್ಸ್ ಅವ್ರನ್ನ ಸೋಲೋ ರೀತಿ ಮಾಡುತ್ತೆ. ಅಂಡ್ ಹಂಗೆ ರೆಸಲ್ ಪೊಲೂಸಾದಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಚಾಂಪಿಯನ್ ಆಗ್ತಾರೆ ಅಂತ ಇವನ್ ಖುದ್ದಾಗಿ ರ್ಯಾಂಡಿ ಆರ್ಟನ್, ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಸ್ಟೋರಿನ ಪಿಚ್ ಮಾಡಿದ್ರು. ಬಟ್ ಡಬ್ಲ್ಯೂ ಅವರು ಆಗ ಸದ್ಯಕ್ಕೆ ಕೋಡಿ ರೋಡ್ಸ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿದ್ರಲ್ಲ, ಆ ಒಂದು ಪ್ಲಾನ್ ನ ಡಬ್ಲ್ಯೂ ಅವರು ಜನವರಿ 9ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನಲ್ಲಿ ಇಂಪ್ಲಾಂಟ್ ಮಾಡಬಹುದು. ನಮ್ಮ ರ್ಯಾಂಡಿ ಆರ್ಟನ್ ಅವರು ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಹೀಲ್ ಟರ್ನ್ ಕೂಡ ಮಾಡಬಹುದು, ಅಥವಾ ಅವರು ಕೋಡಿ ರೋಡ್ಸ್ ಅವರಿಗೆ ಹೆಲ್ಪ್ ಮಾಡುವಂತಹ ಇಂಟೆನ್ಷನ್ ಇಂದ ಬರಬಹುದು. ಬಟ್ ಆ ಒಂದು ಹೆಲ್ಪ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಅಡ್ವಾಂಟೇಜ್ ಆಗಬಹುದು. ಅಂಡ್ ಹಿಂಗೆ ಫೈನಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರನ್ನ ಸೋಲಿಸಿ ತನ್ನ ಬಹು ವರ್ಷಗಳ ಕನಸನ್ನ ಈಡೇರಿಸ್ಕೋಬಹುದು ಜನವರಿ 9ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನಲ್ಲಿ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಗೈಸ್, ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೇಳಿದ್ದಾರೆ ನಾನು ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ಇರ್ತೀನಿ ಅಂತ. ಅಂಡ್ ಡಬ್ಲ್ಯೂ ಅವರು ರಾಯಲ್ ರಂಬಲ್ ಗಿಂತ ಇಂದಿನ ಸ್ಮ್ಯಾಕ್ ಡೌನ್ ಗೆ ರ್ಯಾಂಡಿ ಆರ್ಟನ್ ಅವರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಸೊ ಅದೊಂದೇ ಶೋಗೆ ರ್ಯಾಂಡಿ ಆರ್ಟನ್ ಅವರು ಬರೋದಿಲ್ಲ, ಬಟ್ ಅದಕ್ಕಿಂತ ಮುಂಚೆನೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಆ ಒಂದು ರಿಟರ್ನ್ ನಮಗೆ ಜನವರಿ 9ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಅಲ್ಲೇ ನೋಡೋದಕ್ಕೆ ಸಿಗಬಹುದು. ಸೊ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ಲೋ ಚಾನ್ಸಸ್ ದಿನ ಜಾಸ್ತಿ ಆಗ್ತಾ ಇದೆ. ನೋಡಬೇಕು ಫೈನಲಿ ಡಬ್ಲ್ಯೂ ಅವರು ಈಗಲಾದ್ರೂ ಟ್ರಿಗರ್ ನ ಪುಲ್ ಮಾಡಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಚಾಂಪಿಯನ್ ಮಾಡ್ತಾರಾ, ಅಥವಾ ನಮ್ಮ ಟ್ರಿಪಲ್ ಎಚ್ ಅವರು ಇಲ್ಲ ನನಗೆ ಕೋಡಿ ರೋಡ್ಸ್ ಅವರೇ ಬೇಕು, ಕೋಡಿ ರೋಡ್ಸ್ ಅವರೇ ನನಗೆ ಇಷ್ಟ ಅಂತ ಕೋಡಿ ರೋಡ್ಸ್ ಅವ್ರನ್ನೇ ಮತ್ತೊಮ್ಮೆ ಚಾಂಪಿಯನ್ಶಿಪ್ ನ ಗೆಲ್ಸೋ ರೀತಿ ಮಾಡ್ತಾರಾ? ನಿಮ್ಮ ಅನಿಸಿಕೆ ಏನು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.